ರಾಹುಲ್ ಗಾಂಧಿಯನ್ನ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ. ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ಈ ಸಭೆ ನಡೀತಾ ಇದೆ. ಸಭೆ ಬಗ್ಗೆ ನಾವಾಗಲೇ ಹೇಳ್ತಾ ಇದ್ವಲ್ಲ, ಇಬ್ರು ಒಂದೇ ಫ್ರೇಮಲ್ಲಿ ನಮ್ಗೆ ಈ ತರ ಕಾಣೋದಕ್ಕೆ ಸಿಕ್ಕಿದ್ದು ಒಟ್ಟೊಟ್ಟಿಗೆ ಡೆಲ್ಲಿನಲ್ಲಿ ರೀಸೆಂಟ್ ಟೈಮ್ಸಲ್ಲಿ ಇದೇ ಮೊದಲು. ದುರಂತಕ್ಕೆ ಕಾರಣ ಏನು, ತಪ್ಪಾಗಿದ್ದೆಲ್ಲಿ, ಈ ಎಲ್ಲ ವಿವರಣೆ ಈ ಚಿನ್ನಸ್ವಾಮಿ ಸ್ಟೇಡಿಯಂನ ಕಾಲ್ ತುಳಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಡ್ತಾರಂತೆ. ವಿವರಣೆ ಕೇಳ್ತಾರಾ ಅಥವಾ ಎಚ್ಚರಿಕೆಯನ್ನ ಕೊಡ್ತಾರಾ, ಚೀಮಾರಿಯನ್ನು ಹಾಕ್ತಾರಾ? ಮೂರರಲ್ಲಿ ಯಾವುದ್ರ ಸಾಧ್ಯತೆ ಇದೆ ಅನ್ನೋದನ್ನ ಸ್ವಲ್ಪ ಹೊತ್ತಲ್ಲಿ ಕೊಡ್ತೀವಿ, ನಿಮಗೆ ಇನ್ಸೈಡ್ ಡೀಟೇಲ್ ಕೊಡ್ತೀವಿ. ಸೊ ಈ ಸಭೆಯಲ್ಲಿ ಒಂದು ಆರ್ಗನೈಸಿಂಗ್ ಸೆಕ್ರೆಟರಿ ವೇಣುಗೋಪಾಲ್ ಅವರು ಕೂಡ ಇದ್ದಾರೆ, ರಾಹುಲ್ ಗಾಂಧಿ ಇದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ ಅನ್ನೋದೆಲ್ಲ ಗೊತ್ತಾಗ್ತಾ ಇದೆ, ಸುರ್ಜೇವಾಲಾ ಅವರು ಕೂಡ ಇದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಸೊ ಯಾವ ರೀತಿಯಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಇದನ್ನೆಲ್ಲ ನೋಡ್ತಾ ಇದೆ, ಮತ್ತೊಂದು ಜನರಿಗೆ ಒಂದು ಏನೇ ಮಾಡಿದ್ರು ಕೂಡ ಕಾಂಗ್ರೆಸ್ ಸರ್ಕಾರ ತಿಪ್ಪರ್ಲಾಗ ಹಾಕಿದ್ರು ಪಬ್ಲಿಕ್ ಆ್ಯಂಗರ್, ಜನಾಕ್ರೋಶ ಕಡಿಮೆ ಆಗ್ತಾ ಇಲ್ಲ. ಅದನ್ನು ಹೆಂಗೆ ಕಡಿಮೆ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕು ನಾವು. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಒಂದ್ ಕಡೆಗೆ ಈಗಾಗಲೇ ಏನೇನು ಹೆಜ್ಜೆಗಳನ್ನ ಕಾಂಗ್ರೆಸ್ ಸರ್ಕಾರ ಇಟ್ಟಿದೆ ಅನ್ನೋ ಮಾಹಿತಿ ಹೈಕಮಾಂಡ್ಗೆ ಹೋಗಿರುತ್ತೆ. ಇಂಥ ಸಂದರ್ಭದಲ್ಲಿ ಇವರಿಬ್ಬರನ್ನು ಕರೆಸ್ಕೊಂಡಿದ್ದಾರೆ. ಸೂಚನೆಯನ್ನ ಕೊಡೋದಕ್ಕೆ ಕರೆದಿರೋದಾ, ಎಚ್ಚರಿಕೆ ಕೊಡೋದಕ್ಕೆ ಕರೆದಿರೋದಾ, ಅಥವಾ ಚೀಮಾರಿ ಹಾಕೋದಕ್ಕೆ ಕರೆದಿರೋದಾ, ಯಾವುದ್ರ ಸಾಧ್ಯತೆ ಜಾಸ್ತಿ ಇದೆ? ಸಭೆಯ ಇನ್ಸೈಡ್ ಏನು ಹೇಳುತ್ತೆ? ಮಮತಾ, ಈಗ ಸಭೆ ಈಗ ಆರಂಭ ಆಗ್ತಾ ಇರುವಂಥದ್ದು, ಹಾಗಾಗಿ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ತಾರೆ. ಬಹಳ ಪ್ರಮುಖವಾಗಿರುವಂಥದ್ದು ಆದ ಘಟನೆ ಯಾಕಾಯಿತು ಅನ್ನುವಂಥ ಸ್ಪಷ್ಟನೆಯನ್ನು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಅವರ ಮುಂದೆ ಕೊಡಬೇಕಾಗುತ್ತೆ. ಯಾವ ಕಾರಣಕ್ಕಾಗಿ ನಾವು ಒಂದು ಗೌರವ ಸಲ್ಲಿಸಲಿಕ್ಕೆ ಮುಂದಾದ್ವಿ, ಯಾಕಂದ್ರೆ ಒಂದು ಫ್ರಾಂಚೈಸಿಯನ್ನು ಇಡೀ ಒಂದು ರಾಜ್ಯ ಸರ್ಕಾರವೇ ಮುಂದೆ ನಿಂತು ಅದರ ಗೆಲುವನ್ನು ಸಂಭ್ರಮಾಚರಣೆಗೆ ಮುಂದಾಗುವಂಥದ್ದು ಎಷ್ಟರ ಮಟ್ಟಿಗೆ ಸರಿ, ಅಥವಾ ಅವತ್ತಿನ ಪರಿಸ್ಥಿತಿಗೆ ನಮ್ಮ ಯೋಚನೆ ಏನಿತ್ತು ಅನ್ನುವಂಥದ್ದು ಒಂದು ವಿಚಾರವನ್ನು ಹೇಳಬೇಕಾದ್ರೆ, ಎರಡನೇದಾಗಿ ನಾವು ಎಡವಿದ್ದೆಲ್ಲಿ ಅನ್ನುವಂಥದ್ದು ಕೂಡ ಅವರು ಅಷ್ಟೇ ಸ್ಪಷ್ಟವಾಗಿ ಹೈಕಮಾಂಡ್ ಮುಂದೆ ಹೇಳಬೇಕಾಗುತ್ತೆ. ಸರ್ಕಾರದ ಕಡೆಯಿಂದ ಆಗಿದ್ದೇನೋ, ಅಧಿಕಾರಿಗಳ ಕಡೆಯಿಂದ ಆಗಿದ್ದೇನೋ, ಅಥವಾ ಸರ್ಕಾರ ಹೇಗೆ ನಿಭಾಯಿಸುವ ಎಲ್ಲ ವಿಚಾರವನ್ನು ಮೊದಲು ಕೇಳ್ಕೊಳ್ಳುವಂಥ ಸಾಧ್ಯತೆ ಹೆಚ್ಚಿದೆ. ಆನಂತರದಲ್ಲಿ ಬಹುಶಃ ಹೈಕಮಾಂಡ್ ಕೊಡಬಹುದಂಥ ಸೂಚನೆ ಏನು, ಯಾಕಂದರೆ ಒಂದು ಸರ್ಕಾರವಾಗಿ ಯಾವುದೋ ಒಂದು ಫ್ರಾಂಚೈಸಿಯ ವಿಚಾರಕ್ಕಾಗಿ ಇಡೀ ರಾಜ್ಯದ ಮಟ್ಟದಲ್ಲೇ ಪಕ್ಷ ಮತ್ತು ಸರ್ಕಾರಕ್ಕೆ ಡ್ಯಾಮೇಜು, ರಾಷ್ಟ್ರ ಮಟ್ಟದಲ್ಲೇ ತಲೆ ತಗ್ಗಿಸುವಂಥ ವಿಚಾರ, ಇವೆಲ್ಲವೂ ಕಾರಣ ಆಗಿದ್ದಕ್ಕೆ ಪರಿಹಾರ ಏನು ಅನ್ನುವಂಥ ಪ್ರಶ್ನೆ ಉದ್ಭವಿಸುತ್ತೆ. ಪರಿಹಾರಕ್ಕೆ ಸರ್ಕಾರ ಮತ್ತು ಪಕ್ಷಕ್ಕೆ ಆಗಿರುವಂಥ ಡ್ಯಾಮೇಜನ್ನು ಕಂಟ್ರೋಲ್ ಮಾಡುವಂಥದ್ದು ಸಂಭವನೀಯವಾಗಿ ಮಾಡಬೇಕಾದಂಥ ಬದಲಾವಣೆ, ಅದು ಪಕ್ಷ ಇರ್ಬೋದು, ಸರ್ಕಾರ ಇರ್ಬೋದು, ಎರಡೂ ಮಟ್ಟದಲ್ಲಿ ಏನೋ ಬದಲಾವಣೆ ಅವಶ್ಯಕತೆ ಇದೆಯಾ ಅನ್ನುವಂಥ ವಿಚಾರನ ಬಹುಶಃ ರಾಹುಲ್ ಗಾಂಧಿ ಸಲಹೆ ರೂಪದಲ್ಲಿ ಕೊಡುವಂಥ ಸಾಧ್ಯತೆ ಇದೆ. ಆದರೆ ತೀವ್ರವಾದ ಒಂದು ಅಸಮಾಧಾನವಂತೂ ಹೈಕಮಾಂಡ್ ವ್ಯಕ್ತವಾಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಇಡೀ ಸರ್ಕಾರ ಮತ್ತು ಪಕ್ಷವೇ ತಲೆ ತಗ್ಗಿಸುವಂಥ ರೀತಿಯಲ್ಲಿ ನಡೆದಿರುವಂಥ ಘಟನೆ, 11 ಜನ ಅಮಾಯಕರ ಪ್ರಾಣ ಕೂಡ ಹೋಗಿರುವಂಥದ್ದು, ಅದಕ್ಕೆ ಸರ್ಕಾರವೇ ಕಾರಣ ಅನ್ನುವಂಥ ಹೊಣೆ ಮಾಡಿರುವಂಥದ್ದು, ಮತ್ತು ವಿಪಕ್ಷಗಳ ಒಂದು ಅಸ್ತ್ರವನ್ನೇ ಕೊಟ್ಟಂತಾಗಿದೆ. ಇವೆಲ್ಲ ಕಾರಣಗಳಿಂದಾಗಿ ಸಹಜವಾಗಿಯೇ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಬ್ಬರು ಕೂಡ ರಾಹುಲ್ ಗಾಂಧಿ ಅವರ ಮುಂದೆ ತಮ್ಮಿಂದ ಆದಂಥ ಮಿಸ್ಟೇಕನ್ನು ಒಪ್ಪಿಕೊಳ್ಳಬೇಕಾಗುತ್ತೆ. ಆ ಮಿಸ್ಟೇಕ್ಗೆ ಪರಿಹಾರ ಏನು ಅನ್ನೋದನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಆಗಿದ್ದರಿಂದ ಆ ಒಂದು ಪರಿಹಾರ ಏನು ಅನ್ನೋದ್ರ ಬಗ್ಗೆ ಈಗ ಕುತೂಹಲ ಇರುವಂಥದ್ದು ಮಮತಾ. ಓಕೆ, ಹಾಗೆ ಸಂಪರ್ಕದಲ್ಲಿರಿ ಸುಕೇಶ್. ಒಟ್ಟಿನಲ್ಲಿ ಸದ್ಯಕ್ಕಂತೂ ಮಿನಿಟ್ ಟು ಮಿನಿಟ್ ಕುತೂಹಲ ಅಂತೂ ಬಿಲ್ಡ್ ಆಗ್ತಾ ಇದೆ, ಏನೇನು ಚರ್ಚೆ ಆಗುತ್ತೆ ಅಂತ.